ಬಾ ಹೋಗೋಣ. ಕರ್ಣ, ಏನ್ ಮಾಡ್ತಾ ಇದೀಯಾ? ರಸ್ತೆ ಯಾವಾಗಲೂ ನೆಟ್ಗೆ ಇರಬೇಕು ಅಂತ ಏನಿಲ್ಲ. ಕೆಲವೊಂದು ಟರ್ನಿಂಗ್ ಪಾಯಿಂಟು ಮನುಷ್ಯನಿಗೂ ಬೇಕಾಗುತ್ತಲ್ವಾ? ಭಯ ಅಂದರೆ ಏನು ಗೊತ್ತಾ? ಅನುಭವ ಇಲ್ಲದೆ ಯಾವುದೂ ಅರ್ಥ ಆಗಲ್ಲ. ಹೇಳ್ತಾ ಇಲ್ವ ನಾನು? ಏನ್ ಮಾಡಕ್ ಹೊರಟಿದೀಯಾ ಕರ್ಣ? ಕರ್ಣ, 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 ಕರ್ಣ! ನೆಟ್ವರ್ಕ್ ಬೇರೆ ಇಲ್ವೇ? ಕರ್ಣ ಯಾಕೆ ಹುಚ್ಚುಚ್ಚಾಗಾಡ್ತಾ ಇದ್ದಾನೆ? ಕರ್ಣ, ಕರ್ಣ! ಸಾಧಿಸ್ಬಿಟ್ಟೆ. ಇವತ್ ಕತ್ಲಲ್ಲಿ ಒಂಟಿಯಾಗಿ ನಿಂತಿದ್ಯಲ್ಲ ಅಣ್ಣ, ಅದಕ್ಕೆ ನಿನ್ ಹಣೆ ಬರಹ ಅಲ್ಲ ಕಾರಣ, ಯಾವ್ದೋ ತೊಟ್ಟಿಲ್ ಬಿದ್ದ ಮಗುನು ಕಾರಣ ಅಲ್ಲ. ನೀನ್ ಜನ್ಮ ಕೊಟ್ಟಿರೋ, ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ನ ಸ್ವಂತ ಮಗ ಕರ್ಣನೇ ಕಾರಣ. ಅಪ್ಪ ಅಂತ ಪ್ರೀತಿ ತೋರಿಸ್ತಿದ್ದ ನಿನ್ನ ಸ್ವಂತ ಮಗ ಕರ್ಣ, ಅವನ್ನ ನೀನು ನಾಯಿ ಅಂತ ಕರಿತಿದ್ಯಲ್ಲ, ಅದೇ ಮಗ ನಿನ್ನ ಬಿಟ್ಟು ಹೋಗಿದಾನಂದ್ರೆ ನೀನ್ ಬದುಕಿದ್ದು ಸತ್ತಾಗೆ. ಈ ಕ್ಷಣ ನೋಡಕ್ಕೆ ನಾನು ಎಷ್ಟು ವರ್ಷ ಕಾದಿದ್ದೆ. ಅಣ್ಣ ಇಲ್ಲ, ಅಣ್ಣ, ಅಣ್ಣ, ಅಣ್ಣ ಬೇಡ ಅಣ್ಣ, ಐ ಲವ್ ಹಿಮ್ ಅಣ್ಣ, ಪ್ಲೀಸ್ ಅಣ್ಣ, ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಬೇಡ, ಪ್ಲೀಸ್ ಅಣ್ಣ, ಬೇಡ, ಐ ಲವ್ ಹಿಮ್ ಅಣ್ಣ, ಅವ್ನು ತುಂಬಾ ಒಳ್ಳೆ ಹುಡುಗ ಅಣ್ಣ. ಸಾರಿ ಮೇಡಮ್, ನಿಮ್ಮ ಮಗು ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಮಗು ನನಗ್ ಬೇಕು. ಇಡೀ ಜೀವನ ನನ್ನ ಎದೆಯಲ್ಲಿ ನೋವಿಟ್ಕೊಂಡು ಬದುಕಿದ್ದೀನಿ ನಾನು. ನನ್ನ ಲೈಫ್ನ ಚೂರ್ ಚೂರ್ ಮಾಡ್ಬಿಸಾಕ್ದೆ ನೀನು. ಪ್ರತಿದಿನ ಪ್ರತಿ ಕ್ಷಣ ನರಳೋ ತರ ಮಾಡಿದೆ. ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿದೆ. ಅವನ ಅಪರಾಧಿ ಪಟ್ಟಿ ಕಟ್ಟಿ ಜೀವನ ಪೂರ್ತಿ ಜೈಲಲ್ಲಿ ನರಳೋ ತರ ಮಾಡಿದೆ. ಇದನ್ನೆಲ್ಲ ಯಾಕೆ ಮಾಡಿದೆ ಹೇಳು? ಜಸ್ಟ್ ಬಿಕಾಸ್ ನಾನು ಅವನ್ನ ಪ್ರೀತಿಸಿದ್ದೆ. ನೀನು ಅವನ್ನ ದ್ವೇಷಿಸ್ತಿದ್ದೆ, ಅದೊಂದೇ ಒಂದು ಕಾರಣಕ್ಕೆ.
ನನ್ನ ಬದುಕಿಂದ ಅವನ್ನ ಕಿತ್ಕೊಂಡೆ. ಅಷ್ಟು ಸಾಲಿಲ್ಲ ಅಂತ ನನ್ನ ಮಗುನೂ ಕೊಂದೆ. ಈಗ ನಾನ್ ನಿನ್ ಜೊತೆ ಅದನ್ನೇ ಮಾಡಿದ್ದೀನಿ. ಯಾವ ಮಗುನ ತೊಟ್ಲಲ್ಲಿ ಮಲಗಿಸಿ ತೂಗ್ಬೇಕಿತ್ತೋ ಅದೇ ಮಗುನ ತಿಪ್ಪೆ ತೊಟ್ಟಿಲ್ ಹಾಕಿದ್ದೆ ಈ ನಯನತಾರ. ಹೆಲ್ಪ್ ಮೀ, ಯಾರಾದ್ರೂ ಇದೀರಾ? ಪ್ಲೀಸ್ ಪ್ಲೀಸ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ನಿಮ್ಮನ್ನ ತುಂಬ ಬ್ರೇವ್ ಅಂತ ಅನ್ಕೊಂಡಿದ್ದೆ. ಏನು ಮಾಡೋಕ್ಕೂ ಹಿಂದೇಟ್ ಹಾಕೋರಲ್ಲ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಇಷ್ಟೆಲ್ಲ ಭಯ ಪಡೋದ? ಸೂಟ್ ಆಗಲ್ಲಪ್ಪ ನಿಮಗೆ, ಸೂಟ್ ಆಗಲ್ಲ. ಸೊ ಏನು ಮಾಡೋಣ?